ಯಸ್ ಆ್ಯಂಡ್ ಇನ್ನೊಂದು ನಂಗೆ ತುಂಬಾ ಖುಷಿ ಏನಪ್ಪ ಅಂತಂದರೆ ಗುರು ಟ್ರಾಲ್ ಪೇಜಸ್ ಎಲ್ಲ ಸಪೋರ್ಟ್ ಮಾಡಿದ್ದೀರಾ. ಅವರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಹೇಳ್ತಾರಲ್ಲ, ಎಕ್ಸ್ಪೆಕ್ಟೇಷನ್ ಇಸ್ ಅರ್ಟ್ ಅಂತ. ಹಾಗಾಗಿ ನಾನು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಸಿಗಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮಗೆ ಸಿಗುತ್ತಲ್ಲ, ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಐ ಥಿಂಕ್. ಸೊ ನಂಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಂದು ನಾನು ಒನ್ ಡೇ ಫೋನ್ ನೋಡಿಲ್ಲ, ಆಮೇಲೆ ನೆಕ್ಸ್ಟ್ ಡೇ ನೋಡಿದೆ. ಆ್ಯಂಡ್ ಕೀರ್ತಿ ಸರ್ದು ಫಸ್ಟ್ ವಿಡಿಯೋಸ್ ನೋಡಿದೆ, ನಮ್ಮಮ್ಮ ಹೇಳಿದ್ರು ಅಂತ. ಸೊ ಕೀರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವೊಂದು ನ್ಯಾಯದ ಪರವಾಗಿ ಹೋರಾಡಿದ್ದೀರಾ, ಮಾತಾಡಿದ್ದೀರಾ, ವಾಯ್ಸ್ ರೈಸ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತು. ಸೊ ಹಾಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ತುಂಬ ಸ್ಮಾಲ್ ಸರ್ಕಲ್ ಆಯಿತಾ ನಂದು, ನನ್ನ ಫ್ಯಾಮಿಲಿ. ಅದು ಬಿಟ್ಟರೆ ನನ್ನ ಫ್ರೆಂಡ್ ರಾಕೇಶ್ ಅಡಿಗ ಅವರು, ಅದು ಬಿಟ್ಟರೆ ಬೇಬ್ಸ್, ನಮ್ಮಣ್ಣ, ಅಷ್ಟು ಜನ ನನ್ನ ಜೊತೆ ಇದ್ದರು. ಸೊ ಎಲ್ಲರೂ ನಿಂತಿದ್ದಾರೆ. ನನಗೆ ಯಾರು ಬೇಕಿತ್ತು, ಒಂದು 5ರಿಂದ 6 ಜನ. ಸೊ ಅವರೇ ಎಲ್ಲ ನನಗೆಲ್ಲ ಮಾಡಿದ್ದಾರೆ. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಸ್ಮಾಲ್ ಆಗಿದ್ರೂ ಸೊ ನಿಮಗೆ ಕಷ್ಟದಲ್ಲಿ ಯಾರು ಹೆಲ್ಪ್ ಆಗ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಂತ ಈ ಒಂದು ಪಾಯಿಂಟ್ ಹೇಳಿದೆ ಅಷ್ಟೇ.